ಓಕೆ, ಇನ್ನು ಈ ವಿಚಾರವಾಗಿ ಮಾತನಾಡೋದಕ್ಕೆ ನಿವೃತ್ತ ಮೇಜರ್ ಜನರಲ್ ಕೆ ನಂಜಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮೇಜರ್ ಜನರಲ್ ನಂಜಪ್ಪ ಅವರೇ ನಮಸ್ಕಾರ. ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಈ ಹಿಂದೆ ಸಾಕಷ್ಟು ಬಾರಿ ನಾವು ಮಾತನಾಡಿದ್ದೀವಿ. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಮೇಲಿಂದ ಮೇಲೆ ಭಾರತಕ್ಕೆ ಭಯೋತ್ಪಾದಕರ ದಾಳಿ ಹೆಚ್ಚಾಗ್ತಾ ಇತ್ತು. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಸೊ ಈಗ ಭಾರತ ಕೊಟ್ಟಿರುವ ಪ್ರತ್ಯುತ್ತರ, ಇದರ ಬಗ್ಗೆ ತಮ್ಮ ಫಸ್ಟ್ ಒಪಿನಿಯನ್ ತಗೋತೀನಿ ಸರ್. ಇದು ಫಸ್ಟ್ ನಾನು ನಮ್ಮ ದೇಶದ ಪೊಲಿಟಿಕಲ್ ಲೀಡರ್ಶಿಪ್, ಪ್ರಧಾನಿಗಳು ಮತ್ತು ಬಾಕಿ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಮಿನಿಸ್ಟ್ರುಗಳನ್ನು ಮತ್ತು ಅದರ ಅಲ್ಲದೆ ನಮ್ಮದು ದೇಶದ ಡಿಫೆನ್ಸ್ ಸರ್ವಿಸಸ್ಗಳೊಂದಿಗೆ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂತ ಹೇಳಿದ್ರೆ ಇದು ನಾವು ಪಾಕಿಸ್ತಾನದ ಉಗ್ರಗಾಮಿಗಳಿಗೆ, ಅವರ ಲೀಡರ್ಸ್ಗೆ, ಅವರ ಬ್ರೈನ್, ಅವರ ಹಿಂದುಗಡೆ ಯಾರು ಇರ್ತಾರೆ ಅವರಿಗೆಲ್ಲರೂ ಒಂದು ಕರೆಕ್ಟ್ ಮೆಸೇಜ್ ಕೊಟ್ಟಿದ್ದೇವೆ. ನಾವು ಇವ್ರ ಜೊತೆಲಿ, ಇಂಡಿಯಾದ ಜೊತೆಯಲ್ಲಿ ಹೋದರೆ ನಮಗೆ ಈ ಥರ ಪೆಟ್ಟು ಬೀಳ್ತದೆ ಅಂತ. ಈಗ ಅವರಿಗೆ ಯಾರು ಅದರಲ್ಲಿ ಸಪೋರ್ಟ್ ಸಿಕ್ಕಲಿಕ್ಕಿಲ್ಲ. ಯಾಕೆಂತಂದರೆ ಪಾಲಿಟಿಕಲ್ ಲೀಡರ್ಶಿಪ್ ಈ ಡಿಸಿಷನ್ ತಗೊಳ್ಳುವಾಗ ಅದು ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾಕೆಂತಂದರೆ ಈಗ ಪೊಲಿಟಿಕಲ್ ಲೀಡರ್ಶಿಪ್ ನಾವು ಪಾಕಿಸ್ತಾನ IB ಮತ್ತು LOC ಕ್ರಾಸ್ ಮಾಡಿ ಹೋಗಿ ಅವರ ಒಳಗೆ ನಾವು ಅವರಿಗೆ ಮಿಸೈಲ್ಸ್ ಹಾಕಿದ್ದೇವೆ. ಆಗ ಅವರ ರೆಸ್ಪಾನ್ಸ್ ಏನಿರ್ತದೆ, ಇದರಲ್ಲಿ ಆಲ್ ಔಟ್ ವಾರ್ ಆಗುವ ಚಾನ್ಸ್ ಇರ್ತದೆ, ಇರ್ಬೋದಾ, ಅದು ಇಂಟರ್ನ್ಯಾಷನಲ್ ಒಪಿನಿಯನ್ ಅದರಲ್ಲಿ ಏನಿರ್ತದೆ, ಅದೆಲ್ಲ ಪ್ಲ್ಯಾನ್ ಮಾಡಿ ನಮಗೆ ಮಿಲ್ಟ್ರಿ ಅವರಿಗೆ ಡೈರೆಕ್ಷನ್ ಕೊಡ್ತಾರೆ. ಈ ಮಿಲ್ಟ್ರಿಯವರು ಯಾವಾಗಲೂ ರೆಡಿಯಾಗೇ ಇರ್ತಾರೆ. ಅವರಿಗೆ ನಾನು ಅವ್ರದ್ದು ಎಫಿಷಿಯನ್ಸಿ ನಾನು ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಭಾಳ ಯಾಕೆಂತ ಹೇಳಿದ್ರೆ 2 ಸಲ ಅವರು ಮೊಬಿಲೈಸೇಷನ್ ಮಾಡಿ ರೆಡಿಯಾಗಿರ್ಬೋದು, ಅವರ ಸ್ಯಾಟಲೈಟ್ ಇಮೇಜರಿ ಎಲ್ಲ ರೆಡಿಯಾಗಿರ್ಬೋದು. ಆದರೆ ನಾವು ಅವರ ಇಮೇಜಸ್ಸು ಅವರ ಮತ್ತು ರಿಸೆಪ್ಷನ್ ಸೆಂಟರ್ಸಲ್ಲಿ ಇರ್ತಾರಲ್ಲ, ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ಅವರಿಗೆ ಗೊತ್ತಾಗದೆ ಹಾಗೆ ಹೋಗಿ ಅಲ್ಲಿ ಹೊಡೆದು ನಾವು ನಮ್ಮ ಏನು ಟಾರ್ಗೆಟ್ ಇದರಲ್ಲಿ ಹೊಡೆದು ನಮ್ಮ ರಿಸಲ್ಟನ್ನು ಅಚೀವ್ ಮಾಡಿದ್ದೀವಿ. ಅದಕ್ಕೆ ಅವರಿಗೆ ಭಾಳ ನಮ್ಮ ಎಫಿಷಿಯನ್ಸಿ ತೋರಿಸ್ತೀವಿ ನಾವು. ಅವ್ರು ಹೇಳ್ತಾರೆ ನಮ್ಮದು ಭಾಳ ಸ್ಟ್ರಾಂಗ್ ಇದೆ, ನಾವು ಇಂಡಿಯಾದವ್ರನ್ನ ಬಿಡಲಿಕ್ಕಿಲ್ಲ ಹಾಗೆ ಹೀಗೆ ಅಂತ. ಅವರು ಚೈನೀಸ್ ಡಿಟೆಕ್ಷನ್ ಸೆಂಟ್ರೆಲ್ಲ, ಡಿಟೆಕ್ಷನ್ ಇಕ್ವಿಪ್ಮೆಂಟೆಲ್ಲ ಅವ್ರ ಹತ್ರ ಇದೆ. ಆದರೆ ಅವರ ಡಿಟೆಕ್ಷನ್ ಇಕ್ವಿಪ್ಮೆಂಟ್ ರಿಸೋರ್ಸಸ್ ಏನಿದೆ ಅದನ್ನೆಲ್ಲ ನಾವು ಕಂಪ್ಲೀಟು ಅವಾಯ್ಡ್ ಮಾಡಿ ನಾವು ಹೋಗಿ 100 ಕಿಲೋಮೀಟ್ರ್ ಒಳಗಡೆ ಹೋಗಿ ನಾವು ಹೊಡೆದಿದ್ದೇವೆ. ಅದು ಭಾಳ ಒಳ್ಳೆಯದು. ಅವರಿಗೆ ಗೊತ್ತಾಗ್ತದೆ ಇಂಡಿಯಾದ ಸ್ಟ್ಯಾಂಡರ್ಡ್ ಏನಿದೆ ಅಂತ ಈಗ ಗೊತ್ತಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಅನುಭವದ ಆಧಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಸರ್, ವಾಟ್ ಈಸ್ ದ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಫ್ ಪಾಕಿಸ್ತಾನ್ ಏನಾದರೂ ಮತ್ತೆ ಫೈಟ್ ಬ್ಯಾಕ್ ಮಾಡುತ್ತಾ? ಯಾಕೆಂದರೆ ನಾವು ಹೊಡೆದಿರ್ತಕ್ಕಂಥದ್ದು ಕೇವಲ ಉಗ್ರರನ್ನು ಮಾತ್ರ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ನಿರ್ಧಾರಕ್ಕೆ ಬರಬಹುದು ಅಂತ? ಇದು ಪಾಕಿಸ್ತಾನದವರ ನ್ಯಾಷನಲ್ ಪಾಲಿಸಿಯೇ ನಮ್ಮದು ಟು ಯೂಸ್ ಲೋ ಕಾಸ್ಟ್ ಆಪ್ಷನ್. ನಾವು ಇಂಡಿಯನ್ನನ್ನು ಎಂಗೇಜ್ ಮಾಡ್ತಾ ಇರಬೇಕು, ಇಂಡಿಯನ್ನು 1000 ಕಟ್ಸ್ ಮಾಡಿ ಬ್ಲೀಡ್ ಮಾಡ್ತಾ ಇರಬೇಕು ಅಂತ ಅವ್ರದ್ದು ಸ್ಟೇಟ್ ಪಾಲಿಸಿ. ಅಂತ ಹೇಳಿದ್ರೆ ಅವ್ರದ್ದು ಆರ್ಮಿದೇ ಪಾಲಿಸಿ. ಆರ್ಮಿ ಚೀಫ್ ಹೇಳ್ತಾರೆ, ಬಾಕಿ ಸಿವಿಲಿಯನ್ ಲೀಡರ್ಶಿಪ್ ಅದೇ ಮಾತಾಡ್ತಾರೆ. ಅದಕ್ಕಾಗಿ ಆರ್ಮಿಯವ್ರು ಏನು ಮಾಡ್ತಾರೆ, ಅದು ಲೋ ಕಾಸ್ಟ್ ಆಪ್ಷನ್ ಅಂತೇಳಿ ಟೆರರಿಸ್ಗಳನ್ನು ಟ್ರೈನ್ ಮಾಡಿ ಅವ್ರು ಕಳಿಸ್ತಾರೆ. ನಮ್ಮ ಆರ್ಮ್ ಫೋರ್ಸಸ್ ಆರ್ಮಿ ಅವ್ರ ಜೊತೆಲಿ ಎಂಗೇಜ್ ಆಗಿರ್ತಾರೆ. ಅವರ ಆರ್ಮಿ ಆರಾಮಲ್ಲಿ ಹಿಂದೆ ಕೂತಿರ್ತಾರೆ, ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಈ ಪಾಲಿಸಿ ಅವರು ಮಾಡ್ತಿದ್ರು. ಹಾಗೆ ಈಗ ಮಾಡಿದಾಗ ಅವರಿಗೆ ಜನರಲ್ ಪಬ್ಲಿಕ್ಕಿಗೆ ಏನಾದರೂ ಮಾಡಿ ತೋರಿಸ್ಬೇಕು. ನಾವು ಸುಮ್ಮನೆ ಇಲ್ಲ, ನಾವು ಸ್ಟಡಿ ಇದೆ ಇಲ್ದರೆ ಜನರಲ್ ಪಬ್ಲಿಕ್ ಅಲ್ಲಿ ಇವರ ಇಮೇಜ್ ಭಾಳ ಕಮ್ಮಿ ಆಗ್ತದೆ. ನೀವು ಭಾಳ ಮಾತಾಡ್ತಿದ್ದೀವಿ, ಇಂಡಿಯನ್ ಆರ್ಮಿಯಲ್ಲಿ ಯೂಸ್ಲೆಸ್ ಆರ್ಮಿ ಆ ಥರ ಮಾತಾಡ್ತಿದ್ದೀರಾ, ಏನಾಯಿತು ನಿಮಗೆ, ನಮ್ಮ ಒಳಗೆ ಬಂದವರು ಹೊಡೆದು ಜನರನ್ನು ಕೊಂದಾಕಿ ಹೋಗಿದಾರಲ್ಲ, ಹೇಗಾಯಿತು ಅಂತ ಜನರು ಅವ್ರ ಮೇಲೆ ಪ್ರೆಷರ್ ಮಾಡ್ತಾರೆ. ಅದಕ್ಕೆ ಅವರ ಮೇಲೆ ಆರ್ಮಿ ಮೇಲೆ ಸ್ಪೆಷಲಿ ಪ್ರೆಷರ್ ಬರ್ತದೆ. ಆದರೆ ನಾವು ಅಷ್ಟು ಪ್ಲ್ಯಾನ್ ಮಾಡಿ ಹೊಡೆದಿದ್ದೇವೆ. ನಾವು ಅವರ ಆರ್ಮಿ ಯಾವ ಆರ್ಮಿದ ಹೆಡ್ಕ್ವಾರ್ಟರ್ಸು, ಯಾವ ಡಿವಿಷನ್ ಬ್ರಿಗೇಡ್ ಹೆಡ್ಕ್ವಾರ್ಟರಲ್ಲಿ ನಾವು ಮಿಸೈಲ್ಸ್ ಹೊಡೆದಿಲ್ಲ, ಅವರ ಪಾಪ್ಯುಲೇಷನ್ ಸೆಂಟ್ರಲ್ಲಿ ಹೊಡೆದಿಲ್ಲ, ಅವರ ದೊಡ್ಡ ಸಿಟಿ ಒಳಗೆ ಹೊಡೆದಿಲ್ಲ. ಬರೀ ಅವರ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನೋಡಿ ನಾವು ಹೊಡೆದಿದ್ದೇವೆ. ಇದರಲ್ಲಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಪ್ರೆಷರ್ ಅವ್ರ ಮೇಲೆ ಬರ್ಬೋದು. ಆದರೆ ಅವರ ದೇಶವಾಸಿಗಳಿಗೆ ತೋರಿಸ್ಲಿಕ್ಕೆ ಏನಾದರೂ ಮಾಡ್ತಾರೆ. ಈಗ ಇನಿಷಿಯೇಟಿವ್ ಅವರ ಕೈಲಿದೆ. ಮಾಡಬೇಕು, ಇವತ್ತೇ ಮಾಡಬೇಕಾ, ನಾಳೆ ಮಾಡಬೇಕಾ, ನಾಡ್ದು ಮಾಡಬೇಕಾ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾರೆ ಅಂತ ನನಗಾಗ್ತದೆ. ಅಲ್ಲ, ಆ ಥರ ಆಪ್ರೇಷನ್ ಅಂದರೆ ಯಾವ ರೀತಿ ಅಂತ? ಈಗ ಸೇನೆಯವರೇ
ನಮ್ಮ ದೇಶದ ಸೇನೆಯವರು ಮಾಡಿದ ರೀತಿಯಲ್ಲಿ ಅವರು ಕೂಡ ಏನಾದರೂ ಟಾರ್ಗೆಟ್ ಫಿಕ್ಸ್ ಮಾಡಿ ಹೊಡಿಬೋದಾ, ಅಥವಾ ಈಗ ಪಹಲ್ಗಾಮ್ನಲ್ಲಿ ಉಗ್ರರನ್ನು ಒಳನುಸುಳಿಸ್ಬಿಟ್ಟು ಅಮಾಯಕರನ್ನ ಕೊಂದ್ರಲ್ಲ, ಆ ಥರದ್ದು ಇನ್ನೊಂದು ಅಟ್ಯಾಕ್ ಆಗ್ಬೋದಾ, ಏನಾಗ್ಬೋದು ಅಂತ ಸರ್? ಅವರಿಗೆ ತೋರಿಸೋದಾದರೆ ಏನಾದರೂ ನಮ್ಮ ಈಗ ಅಲ್ಲಿ ಲೈನ್ ಆಫ್ ಕಂಟ್ರೋಲಲ್ಲಿ ಅವರು ಎಸ್ಕಲೇಟ್ ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನದ ಆರ್ಮ್ ಫೋರ್ಸ್ ಅವರು ಆರ್ಟ್ಲರಿ ಎಲ್ಲ ಫೈರಿಂಗ್ ಮಾಡಿದೆ. ನಮ್ಮಲ್ಲಿ ಸ್ವಲ್ಪ ಜನರಿಗೆ ಬಾರ್ಡ್ರಲ್ಲಿರುವ ಸಿವಿಲಿಯನ್ಸ್ಗೆಲ್ಲ ಕ್ಯಾಶುಯಾಲಿಟಿ ಆಗಿದೆ. ಆ ಥರ ಅವರು ಎಸ್ಕಲೇಟರ್ ಲ್ಯಾಡರಲ್ಲಿ ಅವ್ರು ಏನು ಮಾಡ್ತಾರೆ, ಆ ಥರ ಏರ್ಫೋರ್ಸನ್ನು ಯೂಸ್ ಮಾಡ್ತಾರೆ ನಮ್ಮ ಏರ್ಪೋರ್ಟ್ಗಳಿಗೆಲ್ಲಾದರೂ ಬಾಂಬ್ ಮಾಡಲಿಕ್ಕೆ, ನಮ್ಮ ದೇಶದಲ್ಲಿ ಏರ್ಪೋರ್ಟ್ಗಳನ್ನ ಡಿಸ್ಟ್ರಾಯ್ ಮಾಡಲಿಕ್ಕೆ. ಆ ಥರ ಅವ್ರು ಏನು ಟ್ರೈ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆ ಥರ ಅವ್ರು ಏನಾದರೂ ಮಾಡಿದರೆ ಅದು ಡಿಕ್ಲರೇಷನ್ ಆಫ್ ವಾರ್ ಆದಾಗ ಆಗ್ತದೆ. ನಾವು ಆಲ್ ಔಟ್ ವಾರ್, ಅವರ ಕಂಪ್ಲೀಟ್ ದೇಶವನ್ನೇ ಅದು ಸುಸೈಡಲ್ ಆಗ್ತದೆ ಅವರಿಗೆ. ಆದರೆ ಏನಾದರೂ ಮಾಡ್ತಾರೆ, ಇಲ್ಲದವರೆ ಅವರು ಫೇಕ್ ಪಬ್ಲಿಸಿಟಿ ಮಾಡ್ತಾರೆ. ಅವರ 2 ಏರ್ಕ್ರಾಫ್ಟ್ ನಾವು ಹೊಡೆದು ಬಿದ್ದಿರ್ತೇವೆ, ಹಳೇದೇನಾದರೂ ಫೋಟೋ ಕಾಣಿಸ್ತೀವಿ, ಅವರ 100 ಮಿಲಿಟ್ರಿಗಳನ್ನು ಇಲ್ಲಿ ನಾವು ಊರಿಯಲ್ಲಿ ಪೂಂಚಲ್ಲಿ ನಾವು ಕೊಂದಿದ್ದೇವೆ ಅಂತ ಮಾಡ್ತಾರೆ. ಆ ಥರ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಆನ್ ಗ್ರೌಂಡ್ ಏನು ಮಾಡ್ತಾರೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಏನಾದರೂ ಮಾಡಿ ತೋರಿಸ್ತಾರೆ. ಅಲ್ಲ, ಆಲ್ರೆಡಿ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ ಸರ್ ಈ ಫೇಕ್ ನ್ಯೂಸ್ಗಳನ್ನ ಹರಡೋದಕ್ಕೆ. ಪಾಕಿಸ್ತಾನದಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಅವರು ಶುರು ಮಾಡಿದ್ರು, ಭಾರತದವರು. ನಮ್ಮ ಸೇನೆ ಅದನ್ನು ಬಿಡಲಿಲ್ಲ, ಅವರ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ, ಮತ್ತು ಅದಕ್ಕೆ ಬೇಸರದಿಂದ ಅಲ್ಲಿ ವಿಂಗ್ ಕಮಾಂಡರ್ ಒಬ್ಬರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ಥರದ ಫೇಕ್ ನ್ಯೂಸನ್ನು ಈಗಾಗಲೇ ಪಾಕಿಸ್ತಾನದಲ್ಲಿ ಅಲ್ಲಿನ ಮೀಡಿಯಾಗಳು ಬಿತ್ತರಿಸ್ತಾ ಇದ್ದಾರೆ. ಅದು ಅವರು ಮಾಡ್ತಾರೆ, ಅವ್ರು ಮಾಡಬೇಕಲ್ಲ. ಇಲ್ದವ್ರೆ ಅವರು ಪಬ್ಲಿಕಲ್ಲಿ ಆರ್ಮಿ ಅವರು ಭಾಳ ಅಲ್ಲಿ ಅವರು ಹೇಳ್ತಾರೆ, ನಾವು ನಮ್ಮ ಪಾಕಿಸ್ತಾನ ಒಬ್ಬರಿಗೆ ಅಲ್ಲಿ 10 ಜನರನ್ನು ಹೊಡಿಲಿಕ್ಕೆ ನಾವು ಒಬ್ಬ ಸೋಲ್ಜರ್ ಸಾಕಂತ ಅವ್ರು ಹೇಳ್ತಾ ಇರ್ತಾರೆ. ಆ ಟೈಪಲ್ಲಿ ಆಗುವಾಗ ನಾವು ಹೋಗಿ ಮಿಸೈಲ್ನ ಒಳಗೆ ಕಳಿಸಿ 100 ಕಿಲೋಮೀಟ್ರ್ ಒಳಗೆ ಅವರ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಐಡೆಂಟಿಫೈ ಮಾಡಿ ಬಾಕಿ ಜನರಿಗೆ ತೊಂದರೆ ಆದಾಗೆ ಹೊಡೆದು ಬಂದಿದ್ದೇವೆ. ಆಗ ಅವರಿಗೆಲ್ಲ ಭಾಳ ಇನ್ಸಲ್ಟ್ ಆದಾಗ ಆಗ್ತದಲ್ಲ, ಅದಕ್ಕೆ ಅವರು ಮಾಡ್ತಾರೆ ಅಂತ ನನಗಾಗ್ತದೆ. ಆದರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆಲ್ ಔಟ್ ವಾರ್ ಆಗದಾಗೆ ಅವರು ಮಾಡ್ಬೋದು. ಆಗಲೇ ಮಾತಾಡ್ತಾ ಇರ್ತಾರೆ. ಮೊನ್ನೆ ಬುಟ್ಟು ಅವರು ಅಲ್ಲಿ ಮಿನಿಸ್ಟರ್ ಹೇಳ್ದಲ್ಲ, ಜೇಲಮ್ದು ನೀರು ಬಿಡೋದ್ರೆ ನಾವು ಇಟ್ಸ್ ಎ ಡಿಕ್ಲರೇಷನ್ ಆಫ್ ವಾರ್. ಅವರ ನೀರು ಜಾಗದಲ್ಲಿ ನಾವು ಇಂಡಿಯಾದ್ದು ಬ್ಲಡ್ಡು ಹರಿಬೇಕು ಅಂತ. ಆ ಥರ ಅವ್ರು ಮಾತಾಡ್ತಾರೆ. ಆದರೆ ಗ್ರೌಂಡ್ ಏನು ಅಂತ ಈಗ ಸಹಿತ ಅವರ ಪ್ರೈಮ್ ಮಿನಿಸ್ಟರ್ ಹೇಳಿದಾರಂತೆ, ಆರ್ಮ್ ಫೋರ್ಸಸ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇನೆ ಅಂತ. ಆದರೆ ಅವರು ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾನೆ, ಇಲ್ಲ ನಾವು ಸ್ವಲ್ಪ ಸರಿ ಮಾತಾಡುವ ಅಂತ ಆ ಥರ ಮಾತಾಡ್ತೇನಂತೆ. ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೆ ಆಲ್ ಔಟ್ ವಾರಿಗೆ ಅವ್ರು ಹೋಗಲಿಕ್ಕಿಲ್ಲ. ಯಾಕೆಂತೇಳಿದ್ರೆ ಅದು ಸುಸೈಡಲ್ ಅವರಿಗೆ, ಅವ್ರಿಗೆ ಡಿಸ್ಟ್ರಕ್ಷನ್ ಆಗ್ತದೆ. ಅವರಿಗೆ ತೊಂದರೆ ಇದೆ. ನಾವು ಲಾಂಗ್ ಟರ್ಮಲ್ಲಿ ನಾವು ಮಾಡಬೇಕು. ಅಲ್ಲಿ ಪಖ್ತೂನಿಸ್ತಾನ, ಬಲೂಚಿಸ್ತಾನಲ್ಲಿ ಅವರ ಫ್ರೀಡಮ್ ಸ್ಟ್ರಗಲಲ್ಲಿ ಆಗ್ತಾಯಿದೆ. ಅವರು ಮತ್ತು ಡ್ಯೂರೆಂಟ್ ಲೈನಲ್ಲಿ ಅವ್ರದ್ದೇ ಒಂದು ಟೆರರಿಸ್ಟ್ ಗ್ರೂಪ್ ಇದೆ, ತೆಹ್ರೀಕ್-ಇ ತಾಲಿಬಾನ್, ಪಾಕಿಸ್ತಾನದ ಆರ್ಮಿಯವರಿಗೆ ಅವ್ರು ಬಂದು ಅವರು ಬಾಂಬ್ ಹಾಕ್ತಾರೆ, ಅವರಿಗೆ IED ಹಾಕ್ತಾರೆ. ಇದಕ್ಕೆಲ್ಲ ಅವ್ರದ್ದೇ ತೊಂದರೆ ಇದೆ. ಅದನ್ನು ತಗೊಂಡು ಬಿಟ್ಟು ಈ ಟೈಮಲ್ಲಿ ನಮ್ಮ ಮೇಲೆ ಏನು ಮಾಡಲಿಕ್ಕಿಲ್ಲ. ಅವರು ಪಬ್ಲಿಕ್ಕಿಗೆ ತೋರಿಸ್ಲಿಕ್ಕೆ ಏನಾದರೂ ಮಾಡಿ ಸುಮ್ಮನೆ ಇರ್ಬೋದು ಅಂತ ಆಗ್ತದೆ. ಆದರೆ ನಾವು ರೆಡಿಯಾಗಿರಬೇಕು. ಏನಾದರೂ ಅವರು ಮಾಡಿದರೆ ನಾವು 100% ಇಟ್ಸ್ ಎ ಕ್ವಶನ್ ಆಫ್ ಡಿಸ್ಟ್ರಕ್ಷನ್. ಅದು ನಮ್ಮದು ಲಾಂಗ್ ಟರ್ಮ್ ಬೆಟ್ರು. ಯಾಕೆಂತಂದರೆ ಪಾಕಿಸ್ತಾನ ಈಗಿದ್ದರೆ ಇದು ಒಂದು ಅವ್ರನ್ನ ಈಗ ಪಾಠ ಕಲಿತಿದ್ದು ಹೇಳ್ತಾರೆ, ಪಾಠ 4 ದಿವಸದಲ್ಲಿ ಮರ್ತು ಹೋಗ್ತಾರೆ. ಪುನಃ ಅವರ IED ಏನಾದರೂ ನಮ್ಮ ಒಳಗೆ ಬಂದು ಕಾಶ್ಮೀರದೊಳಗೆ ಮಾಡ್ತಾರೆ. ಅದಕ್ಕಾಗಿ ನಾವು ಈಗ ಮಾಡಿದ ಮೇಲೆ ಆ ಸೋಡಿದೆಲ್ಲ ಸೋಡ ಹ್ಯಾಂಗ್ ಆಗ್ತಾ ಇರಬೇಕು. ಇನ್ಯಾವಾಗ ನಮ್ಮ ತಲೆ ಮೇಲೆ ಬೀಳ್ತದೆ, ಸೋಡು ಬಿಟ್ಟು ಬಿಟ್ರೆ ಹೋಯ್ತು. ಹಾಗೆ ನಮ್ಮ ಜೊತೆ ಲೈನಲ್ಲಿ ಇರಿ ಸರ್. ಒಂದು ಸ್ವಲ್ಪ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಐ ಆಮ್ ಸಾರಿ ಟು ಡಿಸ್ಟರ್ಬ್ ಯು. ಒಂದು ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ, ಅದನ್ನು ನಾನು ಹೇಳ್ಬಿಡ್ತೀನಿ.